ಸರ್ ನಮಸ್ಕಾರ. ನಮಸ್ಕಾರ. ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಯ ಉದ್ದೇಶ ಮತ್ತು ಗುರಿ ಏನಂತ ಹೇಳಿ ಸರ್. ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಯಿಂದ ಹೊಸದಾಗಿ ಉಟ್ಕೊಂಡಿದೆ. ಓಕೆ. ಯಾಕಂದರೆ ಚಿತ್ರರಂಗದಲ್ಲಿ ಆಗೋ ಹೋಗುಗಳು ನಿನ್ನೆ ನಡೆದಿದ್ದು, ಇಂದು ನಡೀತಾ ಇರೋದು ಅಷ್ಟಕ್ಕೆ ಬಿಟ್ಟರೆ ಆಗಲ್ಲ. ಮುಂದಿನ ಪೀಳಿಗೆ, ಮುಂದಿನ ಯುವಜನತೆಗೆ, ಮುಂದಿನ ಚಿತ್ರರಂಗದ ಒಂದು ಕೊಡುಗೆಗಳಿಗೆ ದಾರಿದೀಪ ಆಗಬೇಕು ಅಂತ ನಾವು ಸಂರಕ್ಷಣಾ ವೇದಿಕೆ ಸೃಷ್ಟಿಸ್ಕೊಂಡಿದ್ದೀವಿ. ಸೊ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೀಟು ಅಂತ ಹೇಳ್ಬಿಟ್ಟು, ಆಮೇಲೆ ಹೆಣ್ಮಕ್ಕಳ ಸಂರಕ್ಷಣೆ ಅಂತ ಹೇಳ್ಬಿಟ್ಟು ಮಹಿಳಾ ಆಯೋಗದ ಇದು ಬಂದ ಮೇಲೆ ಇದು ಯಾರು ಸರಿಯಾಗಿ ಧ್ವನಿ ಎತ್ತೋದಾಗಲಿ ಇನ್ನೊಂದಾಗಲಿ ಏನು ಮಾಡೋಕ್ಕೆ ಹಿಂದೆ ಕೊಡ್ತಾ ಇದೆ. ಹಾಗಾಗಿ ಹೀಗೆ ಬಿಟ್ಟರೆ ಅದೊಂದೇನಾದ್ರು ಆಯೋಗ ಇಲ್ಲಿ ಬಂದು ಚಿತ್ರರಂಗ ಕೂತ್ಕೊಂಡ್ರೆ ಕಡಂಬೂತ ಆಗೋಗುತ್ತೆ. ಚಿತ್ರಗಳು ಮಾಡೋಕ್ಕಾಗಲ್ಲ. ಒಬ್ಬ ರಚನೆಕಾರ ಏನು ಬರೆದಿರ್ತಾನೋ, ಅದು ನಿರ್ದೇಶಕ ಏನು ಕನಸು ಬಂದಿರ್ತಾನೋ ಅದ್ರ ಪರವಾಗಿ ಮಾಡೋದಕ್ಕಾಗಲ್ಲ, ಆ ರೀತಿ ತೋರ್ಸೋಕ್ಕೂ ಆಗೋದಿಲ್ಲ. ಸೊ ಇಲ್ಲಿ ಇದು ಸಂಬಂಧನೇ ಬೇರೆ. ಯಾವುದೋ ಒಂದು IT BT ಇರ್ಬೋದು ಅಥವಾ ಗಾರ್ಮೆಂಟ್ಸ್ ಇರ್ಬೋದು, ಅಲ್ಲೆಲ್ಲ ನಡೆಯೋದು ಬೇರೆ. ಇಲ್ಲಿ ಚಿತ್ರರಂಗ ಅನ್ನೋದು ತಲೆ ಕೆಲಸ ಮಾಡಿಕೊಂಡು ಅವರ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಜಾಗ ಇದು. ಸೊ ಆ ಭಾವನೆಗಳು ವ್ಯಕ್ತಪಡಿಸೋವಾಗ ಅಲ್ಲಿ ರಿಲೇಷನ್ಶಿಪ್ಸ್ ಯಾವುದಾದ್ರು ಇರ್ತಿರುತ್ತೋ, ಗಂಡ ಹೆಂಡತಿ ಇರ್ಬೋದು, ಅಣ್ಣ ತಂಗಿ ಇರ್ಬೋದು, ಲವರ್ಸ್ ಇರ್ಬೋದು, ಆ ಒಂದು ಬಂದಾಗ ಆ ರೀತಿಯಲ್ಲಿ ಹೋಗ್ಬೇಕಾಗುತ್ತೆ. ಅಲ್ಲಿ ಯಾಕೆ ಏನು ಎತ್ತ ಅಂತ ತೋರ್ಸೋಕ್ಕಾಗಲ್ಲ. ಕಥೆ ಪೂರ್ವಕವಾಗಿ ದೃಶ್ಯ ಮಾತ್ರ ತೋರಿಸೋವಾಗ ಆ ಕಥೆ ಪೂರ್ವಕ ಮಾಡದೇ ಹೋದರೆ ವೇಸ್ಟ್ ಆಗ್ಬಿಡುತ್ತೆ. ಸೊ ಅವೆಲ್ಲ ಕಡಿವಾಣ ಹಾಕ್ಬಿಟ್ರೆ ಏನೂ ಮಾಡೋ ಚಿತ್ರರಂಗದಲ್ಲಿ ಏನೂ ಕೊಡೋಕ್ಕಾಗಲ್ಲ, ಏನು ಕೊಡುಗೆ ಕೊಡೋಕ್ಕಾಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂರಕ್ಷಣಾ ವೇದಿಕೆ ಇಟ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮದೇನಾದರೂ ನಮ್ಮ ಚಿತ್ರರಂಗದಲ್ಲಿ ಏನೋ ಸಣ್ಣ ಪುಟ್ಟ ತಪ್ಪುಗಳಿದೆ ಅದನ್ನು ಜಾಗೃತಿ ಮೂಡಿಸಿ, ಬೇಡ ಇದು ನಮ್ಮ ಇದಕ್ಕೆ ಯಾಕೆ ಬೇರೆ ತೋರಿಸಬಾರ್ದು, ಇನ್ನೊಬ್ರು ನಾವು ಆನ್ಸರಬಲ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಒಂದು ಜಾಗೃತಿ ಮೂಡಿಸೋ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ. ಸೊ ಆಗಿದ್ದಾಗ ಏನಾಗುತ್ತೆ, ಇನ್ನೊಬ್ಬ ನಮ್ಮ ಕ್ವಶನ್ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಯಾವುದೋ ಸಣ್ಣ ಪುಟ್ಟ ಯಾರೋ ಹೊಸ ಬಂದಿರೋರು ಏನೋ ಹೋಗ್ತಾ ಇರ್ತಾರೆ, ಅದನ್ನು ಸರಿದಿದ್ದಬೇಕು ಅಂತ ನಮ್ಮ ಸಂರಕ್ಷಣಾ ವೇದಿಕೆಯಿಂದ ಯೋಜನೆಗಳು ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಬರೋ ಚಿತ್ರರಂಗಕ್ಕೆ ಬರುವಂಥ ಪಾದಾರ್ಪಣೆ ಮಾಡೋರಿಗೆ ಅವ್ರಿಗೂ ಕರೆಕ್ಟಾಗಿ ಒಂದು ಗೈಡ್ಲೈನ್ ಕೊಟ್ಟು ಈ ರೀತಿ ಹೋದರೆ ಹೀಗಾಗುತ್ತೆ, ದಡ ಮುಟ್ಬೋದು. ಯಾಕಂದರೆ ಇವತ್ತಿನ ದಿನ ಎಲ್ಲರಿಗೂ ಗೊತ್ತಿರೋದೆ, ಚಿತ್ರಮಂದಿಗೆ ಬರ್ತಾ ಇಲ್ಲ, ದುಡ್ಡು ಮಾಡ್ತಾ ಇಲ್ಲ. ಎಲ್ಲ ಒಂದು 100 ಚಿತ್ರಗಳು, 1-2 ಚಿತ್ರ ಸಕ್ಸಸ್ ಆಗಿ 98 ಚಿತ್ರ ಮನೆ ಮಠ ಮಾರ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಎಂಡ್ ಆಗಲ್ಲ, ಕಂಟಿನ್ಯೂ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನೆಲ್ಲ ಸರಿದಿದ್ದೋದಕ್ಕೆ ನಾವು ಒಂದು ಯೋಜನೆಗಳು ಹಾಕ್ಕೊಂಡಿದ್ದೀವಿ. ಅದು ಬರ್ತಾ ಮುಂದಿನ ದಿನಗಳಲ್ಲಿ ಅದೆಲ್ಲ ಒಂದೊಂದಾಗಿ ಕಾರ್ಯಗಳು ತರ್ತಾ ಇದ್ದೀವಿ. ನಿಮ್ಮೆಲ್ಲ ಪ್ರಯತ್ನ ಸಕ್ಸಸ್ ಆಗಲಿ ಸರ್. ಧನ್ಯವಾದಗಳು. ತುಂಬ ಸಂತೋಷ.